ನಿಲ್ತಾನೆ ಆರಾಮಾಗ ಮಾಡಿದ್ರೆ ಒಳ್ಳೇದೇ, ಮಾಡಿದ್ರೆ ತಪ್ಪೇನಿಲ್ಲ. ಮೋಸ್ಟ್ಲಿ ಐ ಥಿಂಕ್ ಅದೊಂದು ವಿಚಾರ ಇಟ್ಕೊಂಡು ಹೋಗ್ತಾರೆ. ಏನು ಅವರಿಗೆ ಒಂದು ವರ್ಗಕ್ಕೆ ಎಲ್ಲರೂ ಮಾಡಿದ್ರೆ ಅವರು ಭಾಳ ಮಾಡೋದು ಒಳ್ಳೇದು. ಅದು ಎಸ್ಪೆಷಲಿ ಹಾಸನದಲ್ಲಿ ಮಾಡೋದು ಒಳ್ಳೇದು. ಅದು ಪಕ್ಷದ ವೇದಿಕೆ ಇಲ್ಲ, ಅದು ನಾನ್ ಪಕ್ಷದ ವೇದಿಕೆ, ಅದ್ರ ಮೇಲ್ಗಡೆ ಶಕ್ತಿ ಪ್ರದರ್ಶನ. ಯಾವುದೇ ಸಮಾವೇಶಗಳನ್ನು ಕಾನೂನುಬದ್ಧವಾಗಿ ಮಾಡಬೇಕಾದ್ರೆ ಅದನ್ನು ಬೇರೆದಕ್ಕೆ ಹೋಲಿಕೆ ಮಾಡೋದು ಸರಿಯಲ್ಲ. ಅದನ್ನು ಹೋಲಿಕೆ ಮಾಡಬಾರ್ದು. ಅವ್ರ ಸಂಘಟನೆ ಎಲ್ಲ ನಡೀತಾನೆ ಇರ್ತದೆ, ಅದು ನಡೀತಾ ಇರ್ತದೆ. ಇದೆಲ್ಲ ನೀವು ಮಾಧ್ಯಮದವರು ನಾನು ಉತ್ತರ ಕೊಟ್ಟ ತಕ್ಷಣ ಇನ್ನೊಂದು ಥರ ಇದೆ. ಯಾರು ಅಲ್ಲ, ಕೆಲವರು ಮಾಡ್ತಾರೆ ಇಲ್ಲ ಅಂತಾರೆ. ನಾನು ಇಷ್ಟೇ ಹೇಳೋದು, ಹೈಕಮಾಂಡ್ ಏನು ನಿರ್ಧಾರ ಯಾವಾಗ ತಗೊಳ್ತಾರೆ ಬದ್ಧವಾಗಿ ಇದೇ ನನ್ನ ಅಲ್ಲ. ಎಲ್ಲದು ಅಧ್ಯಕ್ಷರು ಇರ್ಬೋದು, ಇದು ಅದೇ ಶಿಸ್ತು ಅಧ್ಯಕ್ಷರು ಅಂತ ಇದು ಹೈಕಮಾಂಡ್ ಹೈಕಮಾಂಡ್ ಮೂಲಕನೇ ನಾವೆಲ್ಲ ತೀರ್ಮಾನ ತಗೊಳ್ತೀವಿ. ಅವ್ರ ಮಾರ್ಗದರ್ಶನ ಏನು ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತಕ್ಕಂಥ ಇಲ್ಲ ಏನಿಲ್ಲ. ನನ್ನ ಇಲಾಖೆದು ನಾನು ನೋಡಿಕೊಂಡು ಒಂದು ಹಂತಕ್ಕಿದೆ, ಚೆನ್ನಾಗಿದೆ. ಯಾಕೆಂದರೆ ಲಾಸ್ಟ್ ಟೈಮು ಏನೇನು ಕೊರತೆಗಳಿತ್ತು ಅದೆಲ್ಲ ಮಧ್ಯ ನಾವು MLAs ಮತ್ತು MLCs ಎಸ್ಪೆಷಲಿ ಅವ್ರ ಜೊತೆಗೆಲ್ಲ ಮಾತಾಡಿ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೀವಿ. ಯಾಕಂದರೆ ಅದು ಭಾಳ ಖುಷಿಯಾಗಿದೆ. ವಿರೋಧ ಪಕ್ಷದವರು ಕೂಡ ಏನಾದ್ರು ಆ ಥರದ ಸಂದರ್ಭಗಳು ಏನಾದರೂ ತೊಂದರೆಗಳಿದೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದನ್ನು ಸರ್ಕಾರದ ವತಿಯಿಂದ ನನ್ನ ಇಲಾಖೆಯಿಂದ ಮತ್ತು ನನ್ನ ಜಿಲ್ಲೆಯದು ನಾನು ಅದು ವಹಿಸ್ಕೊಂಡು ಕೆಲಸ ಆಗ್ತದೆ. ಅದನ್ನು ಹೌದು, 2,000 ಕೋಟಿ. ಅದು ಮುಂಚೆ CSR 500 ಶಾಲೆಗಳು. ಮೊನ್ನೆ ಕ್ಯಾಬಿನೆಟಲ್ಲಿ ಭಾಳ ಸಂತೋಷ, ಯಾಕೆಂದರೆ ಸ್ವಲ್ಪ KPSCಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಮತ್ತೆ 2,000 ಚಿಲ್ಲರೆ ಕೋಟಿಯನ್ನು ಕ್ಯಾಬಿನೆಟಲ್ಲಿ ಅನುಮೋದನೆಯನ್ನು ADB ಅವರ ಸಹಕಾರದಿಂದ ತಗೊಳ್ತಕ್ಕಂಥದ್ದನ್ನು ನಾನು ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಯಾಕೆಂದರೆ ಒಳ್ಳೆ ಅನುದಾನ ಬಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಅಷ್ಟು ಮೊತ್ತ ಬರೋದು ಒಳ್ಳೆಯದು ನಮ್ಮ ಇಲಾಖೆ ಅವಶ್ಯಕತೆ. ಅದೊಂದು 500 ಶಾಲೆ. ಸೊ ಹೆಚ್ಚು ಕಮ್ಮಿ ಇನ್ನೊಂದು 2-3 ವರ್ಷದೊಳಗೆ ಅಟ್ಲೀಸ್ಟ್ 1,000 ಸ್ಕೂಲ್ಸ್ನ ಕಂಪ್ಲೀಟ್ ಮಾಡಿರ್ತಾರೆ. 2.5-3 ವರ್ಷ. ಯಾಕೆಂದರೆ ಸ್ಟಾರ್ಟ್ ಮಾಡಿದ ಮೇಲೆ ಅದು ನಡೀತಾ ಹೋಗುತ್ತೆ. ಒಂದು 2-2.5-3 ವರ್ಷದೊಳಗೆ 1,000 ಶಾಲೆ KPS ಅಂದರೆ ಸುಮಾರು ಹೆಚ್ಚು ಕಮ್ಮಿ ಮೋರ್ ದೆನ್ 12 ಲಕ್ಷ ಮಕ್ಕಳು ಬರೀ 1,000 ಶಾಲೆಯಲ್ಲಿ ಇರ್ತಾರೆ. ಆ ಥರ ಶಾಲೆಗಳಿದ್ದು ಅದು ಭಾಳ ಅನುಕೂಲ ಆಗುತ್ತೆ. ಒಳ್ಳೆ ಒಂದು ರೆವಲ್ಯೂಷನ್ ಆಗುತ್ತೆ, ಮಕ್ಕಳಿಗೆ ಸಹಾಯ ಆಗ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಈ ಪ್ರತಿಭಟನೆ ಕೂಡ ಅವ್ರು ಕೇಳಿದ್ದಾರೆ, ಯಾರ್ಯಾರು ಹಗುರವಾಗಿ ಏನೇನು ಮಾತಾಡಿದ್ದಾರೆ, ಅವ್ರು ಕಾನೂನು ಮಿತಿಯಲ್ಲಿ ಮಾತಾಡಿಲ್ಲ ಅಂದರೆ ಅದೇನು ತಗೊಳ್ಬೇಕು, ಕಾನೂನಿದೆ, ಕಾನೂನು ತಗೊಳ್ಬೇಕು. ಇಲ್ಲ ಇನ್ನೂ ಆಬ್ವಿಯಸ್ಲಿ ನಾನು ಅದನ್ನ ಆಗಲೇ DC ಅವ್ರಿಗೂ ಮೊನ್ನೆ ನಾನು DC ಅವ್ರ ಜೊತೆ ಮೀಟಿಂಗ್ ಮಾಡ್ತಾನೆ, ಅದನ್ನು ತೊಗೊಂಡಿದ್ದೀನಿ. ಫಾರೆಸ್ಟ್ ಅವ್ರಿಗೂ ಹೇಳಿದ್ದೀನಿ. ಬಿಕಾಸ್ ಅಲ್ಲಿ ಸ್ವಲ್ಪ ದಾರಿಯಲ್ಲೆಲ್ಲ ಕೆಲವು ಸಮಸ್ಯೆಗಳಿದ್ದಾವೆ. ಇದನ್ನು 8.5 ಕಿಲೋಮೀಟ್ರು ಮಕ್ಕಳು ಒಂದು 35 ಮಕ್ಕಳಿದ್ದಾರೆ, ಬೇರೆ ಬೇರೆ ಇದನ್ನೆಲ್ಲ ಕೊಡಬೇಕು. ನಾನು ಹೇಳಿದ್ದೀನಿ, ಏನು ಮಾಡಬೇಕು ನನ್ನ ಕಡೆಯಿಂದ ನೀವು ಹೇಳಿ. ಸೆಂಟ್ರಲ್ ಗೌರ್ಮೆಂಟಿಂದಲೂ ಫಾರೆಸ್ಟ್ ಪರ್ಮಿಷನ್ ಮಾಡಬೇಕು. ಆ ಥರ ಹಳ್ಳಿಗಳನ್ನ ನೋಡೋದು ತಪ್ಪದು. ನಮ್ಮ ಜಿಲ್ಲೆಯಲ್ಲಿ ನಾನು ಅದು ಅವಕಾಶಗಳು ಕೊಡೋದಿಲ್ಲ. ಅವ್ರಿಗೆ 1.5-2 ತಿಂಗಳ ಹಿಂದೆ ಅವರು ಬೇಡಿಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ಫಿನಿಷ್ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆನ ಮೊನ್ನೆ ನಾನು ಇದನ್ನು ಪ್ರಯಾರಿಟಿ ಮೇಲೆ DC ಅವ್ರ ಅಲ್ಲ ಎಲ್ಲೆಲ್ಲಿದ್ದಾವೆ ಅವನ್ನೆಲ್ಲ ಸೀರಿಯಸ್ ಮಾಡೋದು. ಮೋಸ್ಟ್ಲಿ ಜನಪ್ರತಿನಿಧಿ ಎತ್ತಿದಾಗ ಉತ್ತರ ಸರ್ಕಾರ ಕೊಡ್ತದೆ. ಅದನ್ನು ನನ್ನ ಇಲಾಖೆ ನನ್ನ ಇತಿಮಿತಿಯಲ್ಲಿ ನಾನು DC